Hello, my dear students. In this class, we are discussing about the uh, public revenue. Public revenue. The title of the chapter is second chapter. Title is public revenue. In this chapter, we are discussing so many things. First of all, we are trying to understand the public revenue. What is the public revenue? Public revenue is nothing but the revenue mobilized by the government authorities with the help of the various sources. That is known as public revenue. Public revenue means the income earned by the government authorities. Income earned by the government authorities with the help of the various sources is known as public revenue. Public revenue is nothing but the revenue mobilized by the government authorities. Government authorities in the sense I am already mentioned that central government, state government and local bodies. The how much of income mobilized by these authorities with the help of the various sources, that is known as public revenue. Public revenue. In the recent year, after 20th century, all the states, all the countries of the world, all the states of the world, they adopt the welfare state concept. Welfare state concept is a popular concept adopted by all the states in the modern days. Because of the adoption of the welfare state concept, the expenditure incurred by the government is increasing day by day. To meet the additional expenditure, the number of new sources are discovered by the public authorities. As a result of this, the scope of the public revenue that is increasing day by day in the recent year because of the adoption of the welfare state concept. ವಿದ್ಯಾರ್ಥಿಗಳೇ, ಮತ್ತೊಮ್ಮೆ JCBM ಕಾಲೇಜಿನ ಆನ್ಲೈನ್ ತರಗತಿಗಳಿಗೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಈಗ ಎರಡನೇ ಚಾಪ್ಟರು, ಈ ಒಂದು ಸಾರ್ವಜನಿಕ ಅರ್ಥಶಾಸ್ತ್ರ ಎನ್ನುವಂಥ ಪತ್ರಿಕೆಯ ಎರಡನೇ ಚಾಪ್ಟರ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಎರಡನೇ ಚಾಪ್ಟರ್ನಲ್ಲಿ ಮುಖ್ಯವಾಗಿ ನಿಮಗೆ ಸಾರ್ವಜನಿಕ ಆದಾಯ, ಈ ಚಾಪ್ಟರ್ನ ಹೆಡ್ಡಿಂಗ್ ಏನೋ ಸಾರ್ವಜನಿಕ ಆದಾಯ. ಹಾಗಂದರೆ ಸಾರ್ವಜನಿಕ ಆದಾಯ ಅಂದರೆ ಏನು, ಸಾರ್ವಜನಿಕ ಆದಾಯದ ಮೂಲಗಳು ಯಾವುದು, ಅವುಗಳ ಬಗ್ಗೆ ನಾವು ಸವಿಸ್ತಾರವಾಗಿ ಇಲ್ಲಿ ಚರ್ಚೆಯನ್ನು ಮಾಡ್ತೇವೆ. ಮೊದಲಿಗೆ ಸಾರ್ವಜನಿಕ ಆದಾಯ ಅಂದರೆ ಏನು? ಸಾರ್ವಜನಿಕ ಆದಾಯವೆಂದರೆ ಸರ್ಕಾರಗಳು ವಿಭಿನ್ನ ಮೂಲಗಳಿಂದ ಆದಾಯವನ್ನು ಗಳಿಸುವಂಥದ್ದು. ಸರ್ಕಾರಗಳು ಬೇರೆ ಬೇರೆ ಮೂಲಗಳಿಂದ ಸಂಪನ್ಮೂಲವನ್ನು ಕ್ರೋಢೀಕರಿಸುವುದು, ಆದಾಯವನ್ನು ಗಳಿಸುವುದು, ಅದಕ್ಕೆ ನಾವು ಸಾರ್ವಜನಿಕ ಆದಾಯ ಅಂತ ಕರಿತೀವಿ. ಸರ್ಕಾರಗಳು ಅಂದರೆ ಇನ್ನೂ ಪದ ಬಳಸಿದೆ ನಾನೀಗ. ಸರ್ಕಾರಗಳು ಅಂದರೆ ಯಾವುದು? ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರಗಳು. ಮುಖ್ಯವಾಗಿ ಇವತ್ತು ಪ್ರಪಂಚಾದ್ಯಂತ ಎಲ್ಲ ಕಡೆ ಒಕ್ಕೂಟ ಮಾದರಿಯ ಸರ್ಕಾರಗಳಿವೆ. ಫೆಡ್ರಲ್ ಗೌರ್ಮೆಂಟ್ ಇದೆ. ಈ ಫೆಡ್ರಲ್ ಗೌರ್ಮೆಂಟ್ ಅಥವಾ ಒಕ್ಕೂಟ ಮಾದರಿಯ ಸರ್ಕಾರಗಳಲ್ಲಿ ಈ ಮೂರು ರೀತಿ ಸರ್ಕಾರಗಳಿರ್ತವೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸರ್ಕಾರಗಳು ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತವೆ. ಅವುಗಳು ಯಾವ ರೀತಿಯಲ್ಲಿ ಬೇರೆ ಬೇರೆ ಮೂಲಗಳಿಂದ ಆದಾಯವನ್ನು ಗಳಿಸಿಕೊಳ್ತವೆ ಎಂಬುದನ್ನು ಸಾರ್ವಜನಿಕ ಆದಾಯವೆಂದು ಕರೆಯುತ್ತೇವೆ. ಸಾರ್ವಜನಿಕ ಆದಾಯವೆಂದರೆ ಸರ್ಕಾರಗಳು ಗಳಿಸುವಂತಹ ಆದಾಯ ಅಂತ ಅರ್ಥ. ಇವತ್ತು ಸಾರ್ವಜನಿಕ ಆದಾಯಕ್ಕೆ ಈ ಹಿಂದಿಗಿಂತಲೂ ಕೂಡ ಹೆಚ್ಚಿನ ಒಂದು ಮಹತ್ವ ಬಂದಿದೆ. 21ನೇ ಶತಮಾನದ ಈ ಒಂದು ಪ್ರಾರಂಭದ ಒಂದು ಭಾಗದಲ್ಲಿ ಈ ಸಾರ್ವಜನಿಕ ಆದಾಯಕ್ಕೆ ತುಂಬ ಮಹತ್ವ ಬಂದಿದೆ. ಯಾವುದೇ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಅದು ಗಳಿಸುವಂಥ ಆದಾಯದ ಆಧಾರದ ಮೇಲೆ ನಾವು ಇವತ್ತು ಅಳತೆ ಮಾಡುವಂಥ ಒಂದು ಸ್ಥಿತಿಯಲ್ಲಿ ನಾವೀಗ ಇದ್ದೇವೆ. ಈ ಸಾರ್ವಜನಿಕ ಆದಾಯಕ್ಕೆ ಇಷ್ಟೆಲ್ಲ ಯಾಕೆ ಹೆಚ್ಚು ಮಹತ್ವ ಬಂದಿದೆ ಅಂದರೆ, ನಾವೆಲ್ಲರೂ ಕೂಡ ಇವತ್ತು ಪ್ರಪಂಚದ ಬಹುತೇಕ ರಾಷ್ಟ್ರಗಳು ಅಥವಾ ಎಲ್ಲ ರಾಷ್ಟ್ರಗಳು ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ, ಅವರೆಲ್ಲರೂ ಕೂಡ ಈ ಸುಖಿ ರಾಷ್ಟ್ರದ ಕಲ್ಪನೆಯನ್ನು ಹೊಂದಿವೆ. ಈ ಸುಖಿ ರಾಷ್ಟ್ರದ ಕಲ್ಪನೆಯಲ್ಲಿ ಏನಾಗಿರುತ್ತೆ, ಗರಿಷ್ಠ ಜನರಿಗೆ ಗರಿಷ್ಠ ಹಿತವನ್ನು ಉಂಟು ಮಾಡುವ ಉದ್ದೇಶಕ್ಕೋಸ್ಕರವಾಗಿ ಅನೇಕ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಕಾರ್ಯಕ್ರಮಗಳನ್ನು ಸರ್ಕಾರ ಇವತ್ತು ಹಾಕ್ಕೊಳ್ತಾ ಇದೆ. ಸರ್ಕಾರ ಚಟುವಟಿಕೆ ಇವತ್ತು ವಿಸ್ತಾರವಾಗಿದೆ. ಸರ್ಕಾರದ ಕಾರ್ಯಚಟುವಟಿಕೆ ವಿಸ್ತಾರವಾದಾಗ ವೆಚ್ಚ ಮಾಡೋದು ಕೂಡ ಹೆಚ್ಚಾಗ್ತಾ ಇದೆ. ಆ ವೆಚ್ಚವನ್ನು ಸರಿದೂಗಿಸಲಿಕ್ಕೆ ಸರ್ಕಾರ ಇವತ್ತು ಹೊಸ ಹೊಸ ಮೂಲಗಳಿಂದ ಆದಾಯವನ್ನು ಇವತ್ತು ಗಳಿಸ್ತಾ ಇದೆ. ಹಾಗಾಗಿ ಸಾರ್ವಜನಿಕ ಆದಾಯಕ್ಕೆ
ಹಿಂದೆಂದಿಗಿಂತಲೂ ಕೂಡ ಇವತ್ತು ಹೆಚ್ಚಿನ ಮಹತ್ವ ಬಂದಿದೆ. ಯಾಕೆಂದರೆ ಸುಖಿ ರಾಷ್ಟ್ರದ ಕಲ್ಪನೆಯನ್ನು ಇವತ್ತು ನಾವು ಅಳವಡಿಸಿಕೊಂಡಿದ್ದೇವೆ. ದಟ್ ಈಸ್ ದಿ ರೀಸನ್ ವೈ ಇನ್ ವಿಚ್ ದ ಪಬ್ಲಿಕ್ ರೆವಿನ್ಯೂ ಟೇಕ್ಸ್ ಎಕ್ಸ್ಟ್ರಾ ಇಂಪಾರ್ಟೆನ್ಸ್ ಇನ್ ದಿ ಮಾಡರ್ನ್ ಡೇಸ್. ಇನ್ ದಿ ರೀಸೆಂಟ್ ಇಯರ್ public revenue takes an extra importance in the modern days because of the welfare state concept. Public revenue, I am already mentioned that, once again repeat that, public revenue is nothing but the revenue mobilized by the public authorities. Public authorities means central government, state government and local bodies. With the help of the various sources, they mobilize the revenue. With the help of the tax, non-tax and other sources, the government, they mobilize the revenue. That is the public revenue. Public revenue is nothing but the revenue mobilized by the public authorities. ಸರ್ಕಾರಗಳು ಬೇರೆ ಬೇರೆ ಮೂಲಗಳಿಂದ ಆದಾಯವನ್ನು ಗಳಿಸುವುದಕ್ಕೆ ಸಾರ್ವಜನಿಕ ಆದಾಯ ಅಂತ ನಾವು ಕರಿತೀವಿ. ಸರ್ಕಾರಗಳು ಬೇರೆ ಬೇರೆ ಮೂಲಗಳಂದರೆ ಯಾವುದು? ತೆರಿಗೆಯೇತರ ಮೂಲಗಳಿಂದ ಆದಾಯವನ್ನು ಗಳಿಸ್ಕೊಳ್ತವೆ. ಹಾಗಾಗಿ ಈಗ ಈ ಎಲ್ಲ ಮೂಲಗಳಿಂದ ಸರ್ಕಾರಕ್ಕೆ ಯಾವ ರೀತಿ ಆದಾಯ ಬರುತ್ತೆ ಅದನ್ನು ನಾವು ಸಾರ್ವಜನಿಕ ಆದಾಯ ಅಂತ ಕರಿಬೇಕಾಗತ್ತೆ. ದಟ್ ಈಸ್ ದಿ ಮೀನಿಂಗ್ ಆಫ್ ಪಬ್ಲಿಕ್ ರೆವಿನ್ಯೂ. ನೆಕ್ಸ್ಟ್ ಟಾಪಿಕ್ ಇಸ್ ವಾಟ್ ಆರ್ ದಿ ಸೋರ್ಸಸ್ ಆಫ್ ಪಬ್ಲಿಕ್ ರೆವಿನ್ಯೂ. ವಾಟ್ ಆರ್ ದಿ ಸೋರ್ಸಸ್ ಆಫ್ ಪಬ್ಲಿಕ್ ರೆವಿನ್ಯೂ. ಈಗ ಸಾರ್ವಜನಿಕ ಆದಾಯ ಅಂದರೆ ನಾವು ಅರ್ಥ ಮಾಡ್ಕೊಂಡ ನಂತರದಲ್ಲಿ ಸಾರ್ವಜನಿಕ ಆದಾಯದ ಮೂಲಗಳು ಯಾವುದು? ಸರ್ಕಾರ ಯಾವ ಮೂಲಗಳಿಂದ ಆದಾಯವನ್ನು ಗಳಿಸ್ಕೊಳ್ಳುತ್ತೆ? Some of the economists, especially modern economists, they classified the public revenue into two categories. Number one is the tax revenue. Number second is the non-tax revenue. The revenue mobilized by the government authorities are broadly classified into two categories. Number one is the tax. Number second is the non-tax revenue. Tax and non-tax revenue are two important major sources of revenue in the recent year. ಅಂದರೆ ತೆರಿಗೆಯ ಮೂಲಗಳನ್ನು ಎರಡು ಪ್ರಕಾರಗಳಾಗಿ, ಎರಡು ಭಾಗಗಳಾಗಿ ಅರ್ಥಶಾಸ್ತ್ರಜ್ಞರು ವಿಂಗಡಿಸ್ತಾರೆ. ಅವು ಯಾವುದು ಅಂತ ಹೇಳಿದರೆ ತೆರಿಗೆಯ ಮೂಲಗಳು, ತೆರಿಗೆಯೇತರ ಮೂಲಗಳು, ಅಥವಾ ತೆರಿಗೆಯ ಆದಾಯ ಮತ್ತು ತೆರಿಗೆಯೇತರ ಮೂಲಗಳಿಂದ ಬರುವಂಥ ಆದಾಯ. ತೆರಿಗೆ ಮತ್ತು ತೆರಿಗೆಯೇತರ ಮೂಲಗಳು ಸರ್ಕಾರದ ಆದಾಯದ ಎರಡು ಪ್ರಮುಖವಾದಂಥ ಮೂಲಗಳಾಗಿವೆ. ಎಸ್ಪೆಷಲಿ ಇನ್ ದಿ ಡೆವಲಪಿಂಗ್ ಎಕಾನಮೀಸ್, ದ ಟ್ಯಾಕ್ಸ್ ರೆವಿನ್ಯೂ ವಿಚ್ ಪ್ಲೇಡ್ ಎ ವೆರಿ ಇಂಪಾರ್ಟೆಂಟ್ ರೋಲ್. Especially 85% in India now, 85% of the total revenue mobilized by the government authorities with the help of the tax. Remaining 15% mobilized by the non-tax. Means in India and other developing economies, tax revenue is the major sources of income to the government authorities. Totally, the revenue or public revenue is broadly classified into two categories. Number one is the tax revenue. Number second is the non-tax revenue. ಸರ್ಕಾರದ ಆದಾಯದ ಮೂಲಗಳನ್ನು ಎರಡು ರೀತಿ ನಾವು ವರ್ಗೀಕರಿಸ್ತೇವೆ. ಒಂದನೇದು ತೆರಿಗೆಯ ಆದಾಯ, ಇನ್ನೊಂದು ತೆರಿಗೆಯೇತರ ಆದಾಯ. ತೆರಿಗೆ ಮತ್ತು ತೆರಿಗೆಯೇತರ ಮೂಲಗಳಿಂದ ಸರ್ಕಾರಕ್ಕೆ ಆದಾಯ ಬರುತ್ತೆ. ಈ ತೆರಿಗೆಯ ಪಾಲು ಅಂದರೆ ಅಭಿವೃದ್ಧಿಶೀಲ ದೇಶಗಳಲ್ಲಿ, ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಅಥವಾ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ತೆರಿಗೆಯ ಪಾಲು ಬಹಳ ಮುಖ್ಯವಾಗಿರುತ್ತೆ. ತೆರಿಗೆಯಿಂದ ದೊಡ್ಡ ಪ್ರಮಾಣದಲ್ಲಿ ಆದಾಯವನ್ನು ಸರ್ಕಾರಗಳು ಗಳಿಸಿಕೊಳ್ತವೆ. ಆಧುನಿಕ ಅರ್ಥವ್ಯವಸ್ಥೆಯಲ್ಲಿ ತೆರಿಗೆಯು ಸಾರ್ವಜನಿಕ ಆದಾಯದ ಒಂದು ಪ್ರಮುಖವಾದ ಮೂಲವಾಗಿ ಇವತ್ತು ನಮ್ಮ ಮುಂದೆ ಇದೆ. ಹಾಗಾದರೆ ನಾವೀಗ ತೆರಿಗೆಯ ಮೂಲಗಳ ಬಗ್ಗೆ ನಾವೀಗ ಚರ್ಚೆ ಮಾಡಬೇಕು. ಅನಂತರ ತೆರಿಗೆಯೇತರ ಮೂಲಗಳ ಬಗ್ಗೆನೂ ಕೂಡ ನಾವಿಲ್ಲಿ ಚರ್ಚೆಯನ್ನು ಮಾಡಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ವಿ ಆರ್ ಟ್ರೈ ಟು ನೋ ಸಮಥಿಂಗ್ ಅಬೌಟ್ ದಿ ಟ್ಯಾಕ್ಸ್. ಫಸ್ಟ್ ಆಫ್ ಆಲ್ ವಿ ಆರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಮೀನಿಂಗ್ ಆಫ್ ಟ್ಯಾಕ್ಸ್. Meaning of tax commonly says the tax is a payment made by the people to the government. It is a common definition given by all the economists. All the people, common people says that tax is nothing but the payment made by the people to the government.
That is the tax. But as a student of economics, we try to understand the meaning of tax in a detailed way. According to the generally accepted definition, that is, tax is a compulsory payment made by the citizen of the nation to their government without expecting any direct benefit. That is known as tax. Tax is nothing but it is a compulsory payment. Tax is a compulsory payment made by the citizen of the nation to their government without expecting any direct benefit is known as tax. Tax simply says that tax is a compulsory payment. It is not an obligation. It is a compulsory payment. It is not an option. Once government impose the tax, each and every person who compulsorily pay the tax. Tax is a compulsory payment imposed by the government. Government is the only authority, have a capacity, have a power to impose the tax. Other authorities are not able to impose the tax. Government authorities have a special power, that is imposition of tax. Tax is a compulsory payment made by the government authorities. At the time of once government impose the tax, without any expectation, people who pay it, citizen of the country, they pay it. Sometimes some people they get some benefits because of paying the tax. Some people they are not able to get any type of benefit, but without expecting any benefits, we pay the tax. That is the meaning of tax. Tax is a compulsory payment made by the citizen of the nation to their government without expecting any direct benefit. That is known as tax. ಈಗ ನಾವು ತೆರಿಗೆಯ ಮೂಲಗಳ ಬಗ್ಗೆ ಚರ್ಚೆ ಮಾಡೋಣ. ಅದರಲ್ಲಿ ಮುಖ್ಯವಾಗಿ ತೆರಿಗೆ ಅಂದರೆ ಏನು ಅಂತ ನಾವೀಗ ತಿಳ್ಕೋಬೇಕು. ಈಗಾಗಲೇ ನಾನು ನಿಮಗೆ ತುಂಬ ಸಲ ಅದು ಹೇಳಿದ್ದೀನಿ. ತೆರಿಗೆ ಅಂತೇಳಿದರೆ ಯಾವುದೇ ಒಂದು ರಾಷ್ಟ್ರದ ಪ್ರಜೆಗಳು ಅಲ್ಲಿನ ಸರ್ಕಾರಕ್ಕೆ ಯಾವುದೇ ನೇರವಾದ ಪ್ರತಿಫಲವನ್ನು ಅಪೇಕ್ಷೆ ಪಡದೆ ಕಡ್ಡಾಯವಾಗಿ ಸಲ್ಲಿಸುವಂತಹ ವಂತಿಕೆ. ತೆರಿಗೆ ಅಂದ್ರೇನು? ಯಾವುದೇ ಒಂದು ರಾಷ್ಟ್ರದ ಪ್ರಜೆಗಳು ಅಲ್ಲಿನ ಸರ್ಕಾರಕ್ಕೆ ಯಾವುದೇ ನೇರ ಪ್ರತಿಫಲವನ್ನು ಅಪೇಕ್ಷಿಸದೆ ಕಡ್ಡಾಯವಾಗಿ ಸಲ್ಲಿಸುವ ವಂತಿಕೆ. ದಟ್ ಈಸ್ ನೋನ್ ಆ್ಯಸ್ ಟ್ಯಾಕ್ಸ್. ಟ್ಯಾಕ್ಸ್ ಈಸ್ ಎ ಕಂಪಲ್ಸರಿ ಪೇಮೆಂಟ್. ತೆರಿಗೆ ಅಂತೇಳೋದು ಯಾವುದೇ ಪ್ರತಿಫಲವನ್ನು ಅಪೇಕ್ಷೆ ಮಾಡದೆ, ತೆರಿಗೆಯನ್ನು ಯಾರು ಕಟ್ತಾರೆ ಅವರು ಯಾವುದೇ ಪ್ರತಿಫಲವನ್ನು ಅಪೇಕ್ಷೆ ಪಡುವಾಗಿಲ್ಲ. ನನಗೆ ತೆರಿಗೆಯನ್ನು ಕಟ್ತಾ ಇದ್ದೀನಿ, ನನಗೆ ಸರ್ಕಾರ ಇಂಥ ಸೌಲಭ್ಯವನ್ನು ಕೊಡಬೇಕು ಅಂತ ಕೇಳುವಾಗಿಲ್ಲ. ತೆರಿಗೆಯ ಅರ್ಥನೇ ಅದು. ಸರ್ಕಾರ ತೆರಿಗೆಯನ್ನು ಕಟ್ಟುವಂಥದ್ದು ನಮ್ಮ ಕರ್ತವ್ಯ. ಅದು ತೆರಿಗೆಯನ್ನು ಕಟ್ಟಿದಂಥ ವ್ಯಕ್ತಿ ನಾನು ತೆರಿಗೆಯನ್ನು ಕಟ್ಟಿದ್ದೇನೆ, ನನಗೆ ಈ ಸೌಲಭ್ಯವನ್ನು ಕೊಡಬೇಕು ಅಂತೇಳಿ ನೇರವಾಗಿ ಸರ್ಕಾರವನ್ನು ಪ್ರಶ್ನಿಸುವಂತಿಲ್ಲ. ಹಾಗಾಗಿ ತೆರಿಗೆ ಅಂತೇಳೋದು ಇಟ್ ಈಸ್ ಎ ಕಂಪಲ್ಸರಿ ಪೇಮೆಂಟ್. ಇದು ಕಡ್ಡಾಯವಾದಂತಹ ಒಂದು ವಂತಿಕೆಯಾಗಿರುತ್ತೆ. ಆದರೆ ಯಾವುದೇ ನೇರವಾದ ಪ್ರತಿಫಲವನ್ನು ಅಪೇಕ್ಷೆ ಪಡದೆ ಒಂದು ರಾಷ್ಟ್ರದ ಪ್ರಜೆಗಳು ಮಾತ್ರ ತೆರಿಗೆಯನ್ನು ಕಟ್ತಾರೆ. ಎಲ್ಲಿ ಯಾರಿಗೆ ಕಟ್ತಾರೆ? ಸರ್ಕಾರಕ್ಕೆ ಕಟ್ತಾರೆ. ಅಂದರೆ ಇಲ್ಲಿ ಸರ್ಕಾರಕ್ಕೆ ಮಾತ್ರ ತೆರಿಗೆಯನ್ನು ಹಾಕುವ ಅಧಿಕಾರ ಇದೆ. ಸರ್ಕಾರಕ್ಕೆ ಮಾತ್ರ, ಅಂದರೆ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಸ್ಥಳೀಯ ಸರ್ಕಾರಗಳಿಗೆ ಮಾತ್ರ ತೆರಿಗೆಯನ್ನು ಹಾಕುವ ಅಧಿಕಾರ ಇದೆ. ಉಳಿದ ಯಾವ ವ್ಯಕ್ತಿಗಳಿಗಾಗಲಿ ಸಂಘ ಸಂಸ್ಥೆಗಳಿಗಾಗಲಿ ತೆರಿಗೆಯನ್ನು ಹಾಕುವ ಅಧಿಕಾರ ಇಲ್ಲ. ತೆರಿಗೆಯನ್ನು ವಿಧಿಸುವಂಥ ಅಧಿಕಾರ, ಈ ತೆರಿಗೆಯ ವ್ಯಾಖ್ಯಾನವನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅಂದರೆ ಇಲ್ಲಿ ಸರ್ಕಾರಕ್ಕೆ ಮಾತ್ರ ತೆರಿಗೆಯನ್ನು ಹಾಕುವ ಅಧಿಕಾರ ಇದೆ. ಸರ್ಕಾರ ಅಂದರೆ ಯಾವುದೋ? ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳು. ಈ ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳು ಸರ್ಕಾರಕ್ಕೆ ಅಂದರೆ ಅವರಿಗೆ ತೆರಿಗೆಯನ್ನು ಹಾಕುವ ಅಧಿಕಾರ ಇದೆ. ಯಾರ ಮೇಲೆ ಹಾಕಬೇಕು? ಪ್ರಜೆಗಳ ಮೇಲೆ ಹಾಕಬೇಕಾಗತ್ತೆ. ಒಂದು ರಾಷ್ಟ್ರದ ಪ್ರಜೆಗಳ ಮೇಲೆ ತೆರಿಗೆ ಹಾಕಬೇಕು. ವಿದೇಶಿಯರ ಮೇಲೆ ತೆರಿಗೆ ಹಾಕಲಿಕ್ಕೆ ನಾವು ಬರೋದಿಲ್ಲ. ಭಾರತ ಸರ್ಕಾರ ಭಾರತೀಯರ ಮೇಲೆ ಮಾತ್ರ ತೆರಿಗೆ ಹಾಕಬೇಕು. ಅಮೇರಿಕದ ಪ್ರಜೆಗಳ ಮೇಲೆ ತೆರಿಗೆ ಹಾಕ್ಲಿಕ್ಕೆ ಬರೋದಿಲ್ಲ. ಒಂದು ರಾಷ್ಟ್ರದ ಪ್ರಜೆಗಳಿಗೆ ಮೇಲೆ ತೆರಿಗೆ ಹಾಕಬೇಕು. ಆ ಪ್ರಜೆಗಳೂ ಕೂಡ ತೆರಿಗೆಯನ್ನು ಕಟ್ಟುವ ವೇಳೆಯಲ್ಲಿ ಯಾವುದೇ ನೇರವಾದ ಪ್ರತಿಫಲವನ್ನು ಅಪೇಕ್ಷೆ ಪಡುವಾಗೆ ಇಲ್ಲ. ದಟ್ ಈಸ್ ದಿ ಮೀನಿಂಗ್ ಆಫ್ ಟ್ಯಾಕ್ಸ್. ಟ್ಯಾಕ್ಸ್ ಈಸ್ ಒನ್ ಆಫ್ ದಿ ಮೇಜರ್ ಸೋರ್ಸಸ್ ಆಫ್ ರೆವಿನ್ಯೂ ಟು ದಿ ಗೌರ್ಮೆಂಟ್. At the time of imposition of tax, people they are not able to expecting any direct benefits. That is very, very important one. That is the one of the important characteristics of the tax.
For the sake of better understanding of this concept, we are point out some of the features of tax. The first and foremost features of the tax, that is tax is a compulsory payment. It is not an option to the people. Once government to levy the tax without any bargaining, we pay the tax to the government. For example, Government of India impose the different types of tax to the on their citizen. We the people, we pay it. That is income tax, GST, in number of type of tax are imposed by the government. Without any bargaining, we pay it. That is the nature of tax. That is the first and foremost feature of tax. ಅಂದರೆ ತೆರಿಗೆ ಒಂದು ಅರ್ಥವನ್ನು ನಾವು ತಿಳ್ಕೋಬೇಕಾದ್ರೆ ತೆರಿಗೆಯ ಕೆಲವು ಲಕ್ಷಣಗಳನ್ನು ಕೂಡ ತಿಳ್ಕೋಬೇಕಾಗತ್ತೆ. ತೆರಿಗೆಯು ಅನೇಕ ಲಕ್ಷಣಗಳನ್ನು ಒಳಗೊಂಡಿರುತ್ತೆ. ಅದರಲ್ಲಿ ಬಹಳ ಪ್ರಮುಖವಾದ ಒಂದು ಲಕ್ಷಣ ಅಂತ ಹೇಳಿದರೆ ತೆರಿಗೆಯು ಕಡ್ಡಾಯ ಸ್ವರೂಪದ್ದಾಗಿದೆ. ತೆರಿಗೆ ಯಾವತ್ತೂ ಕೂಡ ಕಡ್ಡಾಯ ಸ್ವರೂಪದ್ದು. ಇಲ್ಲಿ ಯಾವುದೇ ರೀತಿಯಲ್ಲಿ ಚರ್ಚೆ ಮಾಡುವಾಗ ಇಲ್ಲ. ಸರ್ಕಾರ ಒಮ್ಮೆ ನಮ್ಮ ಮೇಲೆ ತೆರಿಗೆಯನ್ನು ಹಾಕಿದಾಗ ನಾವು ಯಾವುದೇ ರೀತಿಯಲ್ಲಿ ಚರ್ಚೆ ಮಾಡದೆ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟಬೇಕು. ದಟ್ ಈಸ್ ದಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿ ಟ್ಯಾಕ್ಸೇಷನ್. ಭಾರತ ದೇಶದ ಸರ್ಕಾರ ಇವತ್ತು ನಮಗೆ ಅನೇಕ ರೀತಿಯ ತೆರಿಗೆಯನ್ನು ಹಾಕ್ತಾ ಇದೆ. ಆದರೆ ನಾವು ಚರ್ಚೆ ಮಾಡದೆ ಆ ತೆರಿಗೆಯನ್ನು ಕಟ್ತಾ ಇದ್ದೇವೆ, ಕಟ್ಟಬೇಕು. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ಸ್. The second important features of taxation, that is, the government is the only authority which have a special power to impose the tax. ಸರ್ಕಾರವನ್ನು ಬಿಟ್ಟು, ಎರಡನೇ ಲಕ್ಷಣ ಯಾವುದು? ಸರ್ಕಾರವನ್ನು ಬಿಟ್ಟು ಬೇರೆ ಯಾರೂ ಕೂಡ ತೆರಿಗೆ ಹಾಕ್ಲಿಕ್ಕೆ ಬರೋದಿಲ್ಲ. ಖಾಸಗಿ ವ್ಯಕ್ತಿಗಳು ತೆರಿಗೆ ಹಾಕ್ಲಿಕ್ಕೆ ಬರೋದೇ ಇಲ್ಲ. ಸರ್ಕಾರ ಅಂದರೆ ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳು, ಇವು ತೆರಿಗೆಯನ್ನು ಹಾಕಬೇಕಾಗತ್ತೆ. ಹಾಗಾಗಿ ತೆರಿಗೆಯನ್ನು ಹಾಕುವ ಅಧಿಕಾರ ಸರ್ಕಾರಕ್ಕೆ ಮಾತ್ರ ಇದೆ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿ ಟ್ಯಾಕ್ಸೇಷನ್, ದಟ್ ಈಸ್ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿ ಡೈರೆಕ್ಟ್ ಬೆನಿಫಿಟ್. The taxpayer are not able to expecting any direct benefit. Without expecting the benefit, they pay the tax. That is one of the important features of the taxation. ತೆರಿಗೆಯ ಮತ್ತೊಂದು ಪ್ರಮುಖವಾದಂತಹ ಲಕ್ಷಣ ಏನು ಅಂತ ಹೇಳಿದರೆ, ತೆರಿಗೆದಾರನು ಯಾವುದೇ ಪ್ರತಿಫಲವನ್ನು ಅಪೇಕ್ಷೆ ಪಡದೆ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟಬೇಕು. ತೆರಿಗೆಯನ್ನು ಕಟ್ತಾ ಇದ್ದೀನಿ ಅಂತೇಳಿ ಯಾವುದೇ ಪ್ರತಿಫಲವನ್ನು ಅಪೇಕ್ಷೆ ಮಾಡುವಾಗೆ ಇಲ್ಲ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿ ಟ್ಯಾಕ್ಸ್. The fourth important features of the tax is imposed by the government not only for the purpose of mobilizing the revenue to maintain the economic equality. Government authorities, they impose the tax. ತೆರಿಗೆಯ ಮತ್ತೊಂದು ಲಕ್ಷಣ ಏನಪ್ಪ ಅಂತ ಹೇಳಿದರೆ, ತೆರಿಗೆಯನ್ನು ಹಾಕುವಂಥದ್ದು ಅದರ ಮುಖ್ಯ ಉದ್ದೇಶ ಆದಾಯವನ್ನು ಗಳಿಸುವಂಥದ್ದು ಆಗಿದ್ದರೂ ಕೂಡ ಸಾಮಾಜಿಕ ನ್ಯಾಯವನ್ನು, ಆರ್ಥಿಕ ಸಮಾನತೆಯನ್ನು ತರುವ ಉದ್ದೇಶಕ್ಕೋಸ್ಕರವಾಗಿ ತೆರಿಗೆಯನ್ನು ಹಾಕಲಾಗುತ್ತೆ. ತೆರಿಗೆಯನ್ನು ಹಾಕುವ ಹಿಂದೆ ಆದಾಯ ಗಳಿಕೆಯ ಉದ್ದೇಶ ಮುಖ್ಯವಾಗಿರುತ್ತೆ. ಆದರೆ ಅದರ ಜೊತೆಗೆ ಸಾಮಾಜಿಕ ನ್ಯಾಯವನ್ನು ಅಥವಾ ಆರ್ಥಿಕ ಸಮಾನತೆಯನ್ನು, ಅಂದರೆ ಸಮಾಜದ ಎಲ್ಲ ವರ್ಗಗಳ ನಡುವೆ ಒಂದು ರೀತಿಯ ಆರ್ಥಿಕ ಸಮಾನತೆಯನ್ನು ತರುವ ಸಲುವಾಗಿ ಶ್ರೀಮಂತರ ಮೇಲೆ ಹೆಚ್ಚು ತೆರಿಗೆಯನ್ನು, ಬಡವರ ಮೇಲೆ ಕಡಿಮೆ ತೆರಿಗೆಯನ್ನು ಹಾಕುವಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರಗಳು ಜಾರಿಗೆ ತರ್ತಾ ಇದೆ. ಹಾಗಾಗಿ ತೆರಿಗೆಯ ಹಿಂದೆ ಆದಾಯ ಗಳಿಕೆಯ ಜೊತೆಗೆ ಈ ಒಂದು ಆರ್ಥಿಕ ಸಮಾನತೆಯನ್ನು ತರುವಂಥ ಉದ್ದೇಶಗಳು ಕೂಡ ಇದೆ. ದೀಸ್ ಆರ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿ ಟ್ಯಾಕ್ಸೇಷನ್. Before understanding the meaning of taxation, we definitely know these things. ಅಂದರೆ ತೆರಿಗೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ತೆರಿಗೆ ಲಕ್ಷಣಗಳನ್ನು ಕೂಡ ತಿಳ್ಕೊಬೇಕಾಗತ್ತೆ. ತೆರಿಗೆ ಅಂದ್ರೇನು? ಯಾವುದೇ ಒಂದು ರಾಷ್ಟ್ರದ ಪ್ರಜೆಗಳು ಅಲ್ಲಿನ ಸರ್ಕಾರಕ್ಕೆ ಯಾವುದೇ ನೇರ ಪ್ರತಿಫಲವನ್ನು ಅಪೇಕ್ಷೆ ಪಡದೆ ಕಡ್ಡಾಯವಾಗಿ ಸಲ್ಲಿಸುವಂತಹ ವಂತಿಕೆ. ಇಲ್ಲಿ ಟ್ಯಾಕ್ಸ್ ಈಸ್ ಎ ಕಂಪಲ್ಸರಿ ಪೇಮೆಂಟ್ ಮೇಡ್ ಬೈ ದಿ citizen of the nation to their government without expecting any direct benefit. That is known as tax. ಅಂದರೆ ತೆರಿಗೆ ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಈಗ ತೆರಿಗೆಯ ಲಕ್ಷಣಗಳನ್ನು ಕೂಡ ನಾವು ಸ್ಥೂಲವಾಗಿ ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಮುಖ್ಯವಾಗಿ ನಾವು ತೆರಿಗೆಯ ಪ್ರಕಾರಗಳು ಯಾವುದು, ವಿಧಗಳು ಯಾವುದು ಎನ್ನುವುದರ ಬಗ್ಗೆ ನಾವು ನಿಮಗೆ
ತಿಳಿಸಲಿಕ್ಕೆ ಇದ್ದೇನೆ. ಥ್ಯಾಂಕ್ ಯು.